ಯಾವುದು ನಿಜವಾದಂಥ ಬಡತನ ಅಂತಂದರೆ, ಸಂಪತ್ತು ಅಂದರೆ ಏನು, ಬಡತನ ಅಂದರೆ ಏನು ಅಂತ ನಾವು ತಿಳಿದಾಗ ಈ ಮಾತು ಅರ್ಥ ಆಗುತ್ತೆ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇರಬಹುದು, ಇದ್ದೂ ಕೂಡ ನಾನು 2 ಲಕ್ಷ ರೂಪಾಯಿ ಇಲ್ಲ ಅಂತ ಕೊರಗ್ತಾ ಇರಬಹುದು. ಆಗ ನಾನು ಬಡವ, ಅತೃಪ್ತಿ ಬಡತನ. ನನ್ನ ಹತ್ರ 10 ರೂಪಾಯಿ ಇರಬಹುದು, ಸಂತೋಷವಾಗಿರ್ಬೋದು ತೃಪ್ತಿಯಿಂದ. 10 ರೂಪಾಯಿ ಉಂಟಲ್ಲ, 11 ರೂಪಾಯಿ ಕಟ್ಟಿಕೊಂಡು ಏನು ಮಾಡೋದು ಅಂತ. ಅರೆ 10 ರೂಪಾಯಿ ಉಂಟಲ್ರಿ, ಅದು ಇದ್ದದನ್ನು ಖುಷಿ ಪಡೋಣ, ಇಲ್ಲದೆ ಇದ್ದದ್ರ ಬಗ್ಗೆ ಕೊರಗುವುದಕ್ಕೆ ಅಂತ ಹೇಳುವವ ಈಸ್ ರಿಯಲಿ ರಿಚ್ ಅಂತ. ಅಂದರೆ ಕಂಟೆಂಟ್ಮೆಂಟ್ ಅನ್ನತಕ್ಕಂಥದ್ದು ನಿಜವಾದ ವೆಲ್ತ್. ಅಂದರೆ ಕಂಟೆಂಟ್ಮೆಂಟ್ ಈಸ್ ರಿಯಲ್ ವೆಲ್ತ್. ಮನುಷ್ಯನಿಗೆ ತೃಪ್ತಿ ಅನ್ನೋದಕ್ಕೆ ಸಾಟಿಯಾಗಿರ್ತಕ್ಕಂಥ ಸಂಪತ್ತೇ ಇಲ್ಲ. ದಿಸ್ ಈಸ್ ಫಿಲಾಸಫಿ ಆ್ಯಂಡ್ ದಿಸ್ ಈಸ್ ಸೈಕಾಲಜಿ. ಮನಃಶಾಸ್ತ್ರ ಬೇರೆ ಏನೂ ಹೇಳೋದಿಲ್ಲ. ಮನುಷ್ಯ ತೃಪ್ತನಾಗಿ ಇರುವಂಥದ್ದೇ ಅವನ ನಿಜವಾದಂಥ ಸಂಪತ್ತು. ಅತೃಪ್ತಿಯೇ ಬಡತನ. ಭಗವಂತನನ್ನು ಹೃದಯದಲ್ಲಿ ಯಾವಾಗಲೂ ಅನುಭವಿಸುವವನು ತೃಪ್ತನಾಗಿರ್ತಾನೆ. ಅವನಿಗೆ ಯಾವುದರಲ್ಲೂ ಅತೃಪ್ತಿ ಇಲ್ಲ. ತಿನ್ನುವುದರಲ್ಲಿ ಅತೃಪ್ತಿ ಇಲ್ಲ, ಅಥವಾ ಅವನ ಬಟ್ಟೆ ಬರೆಯ ಬಗ್ಗೆ ಅತೃಪ್ತಿ ಇಲ್ಲ, ಅವನ ಕೈಲಿ ಇರತಕ್ಕ ಆರ್ಥಿಕ ಸ್ಥಿತಿಯ ಬಗ್ಗೆ ಅತೃಪ್ತಿ ಇಲ್ಲ. ಏನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿ ಬಂದುಬಿಡ್ತದೆ. ಅದರಿಂದ ಅವನು ನಿತ್ಯ ಸಂಪನ್ನ. ಭಗವಂತನನ್ನು ಹೃದಯದಲ್ಲಿ ಕಾಣುವವನು ಅವನು ನಿತ್ಯ ಶ್ರೀಮಂತ. ಅದು ಇಲ್ಲದೇ ಇದ್ದಾಗ ಏನಿದ್ರೂ ಇಲ್ಲದೇ ಇದ್ದದ್ದು ಒಂದು ಇರುತ್ತೆ ನೋಡಿ, ಅದೆಲ್ಲ ಇದೆ ಸ್ವಾಮಿ, ಅದು ಏನು ಉಪಯೋಗ, ಇದಿಲ್ಲ ಅಂತಾನೆ ಕಡೆ. ಎಲ್ಲ ಇರುತ್ತೆ, ಅದಿಲ್ಲ ಅದಿಲ್ಲ ಅಂತ, ಇದೇ ಇಲ್ಲ ಅಂತ. ಹೀಗೆ ಎಲ್ಲ ಇದ್ರೂ ಕೂಡ ಯಾವುದೋ ಇಲ್ಲದೇ ಇದ್ದದ್ದು ಇದ್ದೇ ಇರುತ್ತಲ್ಲ ಮನುಷ್ಯನ ಹತ್ರ. ಕಡೆ ಎಲ್ಲ ಇದ್ರೂ ಕೂಡ ಅದನ್ನು ಈ ನಮ್ಮನೆ ಇರೋದಕ್ಕಿಂತ ಪಕ್ಕದ ಮನೆಯವರ ಕ್ವಾಲಿಟಿ ಚೆನ್ನಾಗಿದೆ ಟಿವಿ, ಅದು ನಾವು ತಗೊಂಡ ಕಾರಿಗಿಂತ ಅವರ ಮಾಡೆಲ್ ಚೆನ್ನಾಗಿದೆ. ನಾವು ಅದು ಒಂದೇ ಕಂಪನಿದು ಒಂದೇ ಮಾಡೆಲ್, ನಮಗಿಂತ ಅವ್ರದ್ದು ಮನೆಯದು ಕಾರ್ನದು ಕಲರ್ ಚೆನ್ನಾಗಿದೆ. ಇದಕ್ಕೇನು ಮಾಡಲಿಕ್ಕೆ ಉಪಾಯ ಇಲ್ಲ. ನಮ್ಮದು ಮಾಡೆಲ್ ಕಲರ್ ಚೆನ್ನಾಗಿ ಸಿಕ್ಕಲಿಲ್ಲ, ನಮ್ಮ ಪ್ರಾರಬ್ಧ ನೋಡ್ರಿ, ನಾವು ಬುಕ್ ಮಾಡಿದ ಕಲರ್ ಕೆಟ್ಟ ಕಲರ್ ಬಂತು, ನಮ್ಗೆ ಇಷ್ಟವಾದ ಕಲರ್ ಬರಲಿಲ್ಲ. ಹಾಗಾಗಿ ಡಿಸ್ಕಂಟೆಂಟ್ಮೆಂಟ್ ಅನ್ನೋತಕ್ಕ ಮನುಷ್ಯನಿಗೆ ಅತೃಪ್ತಿ ಅನ್ನೋದು ಅದಕ್ಕೆ ಮಿತಿಯೇ ಇಲ್ಲ. ಕೊನೆಗೆ ನಾವು ಬಯಸಿದ್ದೇ ಸಿಕ್ಕಿದೆ, ಅದು ನಾವು ಬಯಸಿದ ಬಣ್ಣ ಸಿಗಲಿಲ್ಲ. ನಾವು ವೈಟ್ ಬಳಸಿದ್ದೇವೆ, ಅವ್ರು ರೆಡ್ ಕೊಟ್ಟರು. ಅಲ್ಲ, ನಾವು ಇನ್ನೊಂದು ಕಾಯಿರೋ ಡಸ್ಟ್ ಬಳಸಿದ್ದೇವೆ, ಅದು ಈಗ ಪ್ರೊಡಕ್ಷನೇ ಇಲ್ಲ ಅಂತ ಹೇಳ್ತಾರೆ. ಬೇರೆ ಒಂದು ಬ್ಲೂ ಕೊಡ್ತಾರೆ, ಇಲ್ಲ ರೆಡ್ ಕೊಡ್ತಾರೆ. ನಾವು ಅದು ಇಷ್ಟ ಇಲ್ಲ. ಏನು ಮಾಡಲಿ, ದುಡ್ಡು ಕೊಟ್ಟು 1.5 ಲಕ್ಷ ರೂಪಾಯಿ ಕೊಟ್ಟು ನಮ್ಗೆ ಇಷ್ಟ ಇಲ್ಲದ ಬಣ್ಣದ ಕಾರು ತೊಗೊಂಡೆವು. ನೋಡಿ, 1.5 ಲಕ್ಷ 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಟ್ಟು ನಮಗೆ ಇಷ್ಟವಿಲ್ಲದ ಬಣ್ಣದ ಕಾರು ತೊಗೊಂಡೆವು ಅಂತ ಆದ್ಮೇಲೆ ಅತೃಪ್ತಿ. ಇದು ಯಾವಾಗ ಹೋಗುತ್ತೆ ಅಂದರೆ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನಿದೆ ಅದ್ರ ಖುಷಿ ಪಡುವಂತ ಅನ್ನುವಂಥ ಒಂದು ಸೈಕಾಲಜಿ ನಮಗೆ ಅರ್ಥ ಆದಾಗ ಈ ಅತೃಪ್ತಿ ಬರೋದೇ ಇಲ್ಲ. ಏನಿದೆ ಅದ್ರಲ್ಲಿ ಖುಷಿ ಪಡೋದು ಅಷ್ಟೇ. ಏನಿಲ್ಲ ಅದ್ರ ಬಗ್ಗೆ ನಾ ಖುಷಿ ಪಡೋದಕ್ಕಿಂತ ಏನಿದೆ ಇದ್ದದನ್ನು ಖುಷಿ ಪಡೋಣ, ಇಲ್ಲದೇ ಇದ್ದ ಬಗ್ಗೆ ಕೊರಗೆ ಏನು ಉಪಯೋಗ ಅನ್ನುವಂಥ ಭಾವ ಬಂದೋಡಿ. ಯಾಕಂದರೆ ಅವನಿಗೆ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಒಳಗೆ ಕೂತು ಬಿಟ್ಟಿದ್ದಾನಲ್ಲ ಭಗವಂತ. ಅದರಿಂದ ಅವನು ನಿತ್ಯ ಶ್ರೀಮಂತ. ಅವನು ಯಾರು ಹೃದಯದಲ್ಲಿ ಭಗವಂತನ ಅಸ್ತಿತ್ವವನ್ನು ಫೀಲ್ ಮಾಡಿಕೊಳ್ತಾನೆ, ಹೀ ಈಸ್ ಎವರ್ ರಿಚ್. ಆಮೇಲೆ ಹೀ ಈಸ್ ಎವರ್ ಪ್ಲೆಸೆಂಟ್, ಯಾವಾಗಲೂ ಬ್ಲಿಸ್ಫುಲ್, ಆನಂದವಾಗಿ, ನಿತ್ಯೋತ್ಸವ, ಯಾವಾಗಲೂ ಸಂಭ್ರಮ, ಉತ್ಸವ, ಯಾವಾಗಲೂ ಸಂಪತ್ತು. ಮತ್ತು ಈ ಸ್ಥಿತಿ ನಿತ್ಯತ್ವಂ, ಈ ಸ್ಥಿತಿ ಅವನಲ್ಲಿ ಇರ್ತಕ್ಕಂಥ ಈ ಸ್ಥಿತಿ ಪರ್ಮನೆಂಟ್ ಅದು. ಆಮೇಲೆ ನಿತ್ಯಶೋ ಜಯ, ಸೋಲು ಮತ್ತು ಗೆಲುವು ಅಂತ. ಭಗವಂತನನ್ನು ಹೃದಯದಲ್ಲಿ ಯಾರು ಕಾಣುತ್ತಾನೆ ಅವನಿಗೆ ಸೋಲು ಎನ್ನುವುದೇ ಇಲ್ಲ. ಯಾಕೆಂದರೆ ಸೋಲು ಅಂತ ತಿಳ್ಕೊಳ್ಳುವುದಿಲ್ಲ ಅವನು. ಹಾಗೆ ಸೋಲು ಇರುತ್ತೆ, ಎಲ್ಲರಿಗೂ ಸೋಲು ಇರುತ್ತೆ, ಗೆಲುವು ಸೋಲು ಇರುತ್ತೆ. ಆದರೆ ಭಗವಂತನನ್ನ ಹೃದಯದಲ್ಲಿ ಕಾಣದವನು ಪ್ರತಿಯೊಂದನ್ನು ಅದ್ರಲ್ಲಿ ನಾನು ಸೋತೆ, ಇದ್ರಲ್ಲಿ ನಾನು ಸೋತೆ ಅಂತ ಕೊರಗ್ತಾನೆ. ಭಗವಂತನನ್ನು ಹೃದಯದಲ್ಲಿ ಕಾಣತಕ್ಕಂಥವನು ಜೀವನದಲ್ಲಿ ಸೋತಾಗ ಅವನೇನು ತಿಳ್ಕೊಳ್ತಾನೆ ಅಂದರೆ, ಈ ಸೋಲಿನ ಮೂಲಕ ಭಗವಂತ ನನಗೊಂದು ಒಳ್ಳೆ ಪಾಠ ಕಲಿಸಿದ. ಇಟ್ಸ್ ಎ ಲೆಸನ್, ಇಟ್ಸ್ ಎ ಟ್ರೈನಿಂಗ್. ಈ ಸೋಲಿನಿಂದ ನಾನು ಎತ್ತರಕ್ಕೇರಿದೆ, ಇಷ್ಟು ಅಂಶ ನಾನು ಹೊಸದಾಗಿ ಕಲಿತೆ, ಈ ಸೋಲಿನ ಮೂಲಕ ನನ್ನ ಭಗವಂತ ಗೆಲ್ಲಿಸಿದ ಅಂತ. ಸೋಲು ಗೆಲುವಿನ ಮೆಟ್ಟಲು ಅನ್ನೋದು ಗೊತ್ತಿರುತ್ತೆ. ಯಾಕಂದರೆ ಸೋಲು ಗೆಲುವು ಎರಡೂ ಭಗವಂತನ ಅಧೀನ. ನಮ್ಮನ್ನ ಕಾರಣ ಇಲ್ಲದೆ ಸೋಲಿಸುವುದಿಲ್ಲ. ಆ ಸೋಲಿಸುವ ಮೂಲಕ ಕೂಡ ಒಂದು ಗೆಲುವಿನ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ತಾ ಇದ್ದಾನೆ. ನಮಗೆ ಇದೊಂದು ಟ್ರೈನಿಂಗು ಅನ್ನತಕ್ಕಂಥ ಭಾವ ಬಂದುಬಿಡುತ್ತದೆ. ಅದರಿಂದ ಎಲ್ಲ ಜೀವನದ ಸೋಲುಗಳು ಅವನಿಗೆ ಆನಂದವಾಗಿ